ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಭಾರತದ ಡಿಜಿಟಲ್ ವಲಯವನ್ನ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಅತ್ಯಂತ ಕಠಿಣ ನಿರ್ಧಾರವನ್ನ ಕೈಗೊಂಡಿದೆ. ಒಂದೇ ದಿನ 242 ಅಕ್ರಮ ಬೆಟ್ಟಿಂಗ್ ಮತ್ತು ಜೂಜಾಟದ ವೆಬ್ಸೈಟ್ಗಳನ್ನ ನಿರ್ಬಂಧಿಸುವ ಮೂಲಕ ದೇಶದಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಪ್ರಕ್ರಿಯೆಯನ್ನ ತೀವ್ರಗೊಳಿಸಿದೆ. ಈ ಹೊಸ ಕ್ರಮದಿಂದ ಇಲ್ಲಿವರೆಗೆ ಸ್ಥಗಿತಗೊಂಡಿರುವಂತಹ ಇಂತಹ ಅಕ್ರಮ ಲಿಂಕ್ಗಳ ಒಟ್ಟು ಸಂಖ್ಯೆಯನ್ನ ನೋಡೋದಾದ್ರೆ 8,000ಕ್ಕೆ ಏರಿಕೆಯಾಗಿದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಮೋದಿಸಿದಂತಹ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ 2025ರಂದು ಜಾರಿಗೆ ಬಂದ ನಂತರ ಈ ಬಾರಿ ಈ ಕಾರ್ಯಾಚರಣೆಯ ವೇಗ ಸಾಕಷ್ಟು ಪಡೆದುಕೊಂಡಿದೆ. ಇದು ಕೇವಲ ತಾಂತ್ರಿಕ ಕ್ರಮವಲ್ಲ, ಬದಲಿಗೆ ಆರ್ಥಿಕ ಹಾನಿ ಮತ್ತು ಸಾಮಾಜಿಕ ವ್ಯಸನದಿಂದ ದೇಶದ ಯುವ ಶಕ್ತಿಯನ್ನ ರಕ್ಷಿಸುವ ಸರ್ಕಾರದ ಬದ್ಧತೆಯ ಸಂಕೇತವಾಗಿದೆ. ಹೊಸ ಕಾಯ್ದೆಯು ಆನ್ಲೈನ್ ಗೇಮಿಂಗ್ ಕ್ಷೇತ್ರದಲ್ಲಿ ಸ್ಪಷ್ಟವಾದ ನಿಯಮಗಳನ್ನ ಮಾಡಿದೆ. ಇದು ಇ ಸ್ಪೋರ್ಟ್ಸ್, ಕೌಶಲ್ಯ ಆಧಾರಿತ ಆಟಗಳು ಮತ್ತು ಸಾಮಾಜಿಕ ಆನ್ಲೈನ್ ಆಟಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲು ಮುಂದಾಗಿದೆ. ಆದ್ರೆ ಹಣವನ್ನ ಪಣವಾಗಿಟ್ಟು ಆಡುವಂತಹ ಮನಿ ಗೇಮಿಂಗ್, ಅಕ್ರಮ ಬೆಟ್ಟಿಂಗ್, ಯಾವುದೇ ರೀತಿಯ ಜೂಜಾಟದ ವೇದಿಕೆಗಳನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಈ ಕಾನೂನಿನ ಅಡಿಯಲ್ಲಿ ಸರ್ಕಾರವು ಕೇವಲ ವೆಬ್ಸೈಟ್ಗಳನ್ನ ನಿಷೇಧ ಮಾಡೋದಲ್ಲದೆ ಅಂತಹ ವೇದಿಕೆಗಳನ್ನು ಕೂಡ ಉತ್ತೇಜಿಸುವ ಜಾಹೀರಾತುದಾರರನ್ನು ಕೂಡ ಹಣಕಾಸು ಒದಗಿಸುವವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳುತ್ತಿದೆ. ಈ ಮೂಲಕ ಅಕ್ರಮ ಜಾಲದ ಬೇರುಗಳನ್ನ ಸಡಿಲಗೊಳಿಸೋದಕ್ಕೆ ಸರ್ಕಾರ ಮುಖ್ಯ ಉದ್ದೇಶವಾಗಿದೆ. ಇನ್ನು ಮುಂದೆ ಈ ಜೂಜಾಟದ ಆಪ್ಗಳ ಜಾಹೀರಾತುಗಳಲ್ಲಿ ಭಾಗವಹಿಸುವಂತಹ ಲಜ್ಜೆಗೆಟ್ಟ ಕ್ರೀಡಾಪಟುಗಳು ಹಾಗೂ ಸಿನಿಮಾ ನಟ ನಟಿಯರು ಕೂಡ ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಈ ನಿಯಮ ಕಟ್ಟುನಿಟ್ಟಾಗಿ ಜಾರಿಗೆ ಬಂದ್ರೆ ಕಂಡವರ ಮನೆ ಹಾಳು ಮಾಡಿ ಹಣ ಮಾಡಿಕೊಳ್ಳುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾದಂತ ಅಗತ್ಯವೂ ಇದೆ. ವಿಶೇಷವೆಂದ್ರೆ ಈ ಕಾಯ್ದೆಯು ಸಾಮಾನ್ಯ ಆಟಗಾರರನ್ನ ಶಿಕ್ಷಿಸುವುದಷ್ಟೇ ಅಲ್ಲ, ಹೆಚ್ಚಾಗಿ ಅಕ್ರಮ ಸೇವೆ ನೀಡುವವರನ್ನು ಕೂಡ ಗುರಿಯಾಗಿಸಿಕೊಂಡಿದೆ. ಆನ್ಲೈನ್ ಆಟಗಳಲ್ಲಿ ಭಾಗವಹಿಸುವ ಆಟಗಾರರಿಗೆ, ನಟ ನಟಿಯರಿಗೆ ಯಾವುದೇ ಶಿಕ್ಷೆಯನ್ನ ನೀಡೋದಿಲ್ಲ ಅನ್ನೋದು ನಿಜಕ್ಕೂ ದುರಂತ. ಈ ವೇದಿಕೆಗಳನ್ನ ನಡೆಸುವ ಮಾಲೀಕರು, ಅವುಗಳನ್ನ ಪ್ರಚಾರ ಮಾಡುವ ಪ್ರವರ್ತಕರ ಮತ್ತು ಅಕ್ರಮ ಹಣ ವರ್ಗಾವಣೆ ನೇರವಾಗಿಯೇ ಬ್ಯಾಂಕಿಂಗ್ ಮಧ್ಯವರ್ತಿಗಳ ಮೇಲೆ ಗಂಭೀರ ಕ್ರಮ ಜರುಗಿಸಲಾಗುತ್ತದೆ. ಈ ಕಾಯ್ದೆಯು ಅಕ್ಟೋಬರ್ 1, 2025ರಿಂದ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದಿತ್ತು. ದೇಶದ ಆರ್ಥಿಕ ಬದ್ಧತೆಗೆ ಸವಾಲಾಗಿದ್ದಂತ ಅಕ್ರಮ ಹಣ ವರ್ಗಾವಣೆ ಮತ್ತು ತೆರಿಗೆ ವಂಚನೆಯಂತಹ ಪ್ರಕರಣಗಳಿಗೆ ಇದು ಬ್ರೇಕ್ ಹಾಕ್ತಿದೆ. ಬೆಟ್ಟಿಂಗ್ ಮತ್ತು ಜೂಜಾಟದಂತಹ ಚಟುವಟಿಕೆಗಳು ಕೇವಲ ಆರ್ಥಿಕ ನಷ್ಟವನ್ನಷ್ಟೇ ತರೋದಿಲ್ಲ, ಅವು ಮಾನಸಿಕ ಒತ್ತಡ, ಕುಟುಂಬಗಳ ಮೇಲೆ ಅವನತಿಗೂ ಕೂಡ ಕಾರಣವಾಗ್ತವೆ. ಇದರಿಂದಾಗಿ ಲೆಕ್ಕವಿಲ್ಲದಷ್ಟು ಆತ್ಮಹತ್ಯೆಗಳು, ಕೊಲೆಯಂತ ಅಪರಾಧ ಪ್ರಕರಣಗಳು ಕೂಡ ನಡೆದಿವೆ. ಆದ್ರೂ ಕೂಡ ಜವಾಬ್ದಾರಿ ಇಲ್ಲದ ಆಟಗಾರರು, ನಟ ನಟಿಯರು ಇಂಥ ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಟ್ ಮಾಡೋದು ನಿಜಕ್ಕೂ ನಾಚಿಕೆಗೇಡು. ಇಂಥವರ ವಿರುದ್ಧ ಮೊದಲು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಇದನ್ನೇ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಡಿಜಿಟಲ್ ಆರ್ಥಿಕತೆಯಲ್ಲಿ ಆರೋಗ್ಯಕರ ಮತ್ತು ವಾತಾವರಣ ನಿರ್ಮಿಸುವುದಕ್ಕೆ ಈ ಕಟ್ಟುನಿಟ್ಟಿನ ನಿಯಮಗಳನ್ನ ರೂಪಿಸಿದೆ. ಈ ಕಾನೂನಿನಿಂದಾಗಿ ಮುಂದಿನಂತಹ ದಿನಗಳಲ್ಲಿ ಅಕ್ರಮ ಬೆಟ್ಟಿಂಗ್ ಸಂಪೂರ್ಣವಾಗಿ ನಿಲ್ಲುವ ನಿರೀಕ್ಷೆ ಇದೆ. ಆನ್ಲೈನ್ ಗೇಮಿಂಗ್ ಕ್ಷೇತ್ರವು ಕೂಡ ಕೇವಲ ಮನರಂಜನೆ ಮತ್ತು ಕೌಶಲ್ಯದ ಕೇಂದ್ರವಾಗಿ ಮಾರ್ಪಾಡಲಿದೆ. ಸರ್ಕಾರದ ಈ ದಿಟ್ಟ ಕ್ರಮವು ಯುವ ಜನತೆಗೆ ಸುರಕ್ಷಿತ ಡಿಜಿಟಲ್ ಭವಿಷ್ಯವನ್ನ ಒದಗಿಸಿಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.